ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆವ್ರ. ಆದ್ಮೇಲೆ ಇನ್ನೇನು ಮುಗಿದು ಹೋಯ್ತಪ್ಪ, ಸೀಸ್ ಫೈರ್ ಆಯಿತು, ಯುದ್ಧ ಮುಕ್ತಾಯ ಆದಂಗೆ ಆಯಿತು, ಒಂದೆರಡು ಹಂತಕ್ಕೆ ಬಂತು ಅಂತ ನಿಟ್ಟುಸಿರು ಬಿಡುವುದರೊಳಗಾಗಿ ಪಾಕ್ ತನ್ನ ಹಳಿ ಚಾಲೆಯನ್ನು ಮುಂದುವರಿಸಿದ. ಪಾಕಿಸ್ತಾನಕ್ಕೆ ಈ ಸೀಸ್ ಫೈರ್ ಬೇಕಾಗಿತ್ತು ಬೇಡಾಗಿತ್ತು, ಆದರೆ ಅಮೆರಿಕ ಅಧ್ಯಕ್ಷರಿಗೆ ಮಾತ್ರ ಬೇಕಾಗಿತ್ತು. ಅವರ ಮೊದಲು ತಿಳಿಸ್ತಾ ಇದ್ದಾರೆ ಎಲ್ಲಕ್ಕಿಂತ ಪೂರ್ವದಲ್ಲ, ಅಮೆರಿಕವು ರಾತ್ರಿಯೆಲ್ಲ ನಡೆಸಿದ ಮಾತುಕತೆಯ ಕಾರಣದಿಂದಾಗಿ ಸಂಪೂರ್ಣವಾಗಿ ಹಾಗೂ ತತ್ಕ್ಷಣದಿಂದಲೇ ಸಂಘರ್ಷ ಕೊನೆಗಾಣಿಸಲು ಭಾರತ ಪಾಕ್ ಒಪ್ಪಿಗೆ ಸೂಚಿಸಿವೆ ಎಂದು ಘೋಷಿಸುವುದಕ್ಕೆ ಅತೀವ ಸಂತೋಷವಾಗುತ್ತದೆ. ವಿವೇಕ ಮತ್ತು ಬುದ್ಧಿಮತ್ತೆಯಿಂದ ವರ್ತಿಸಿದ್ದಕ್ಕೆ ಎರಡೂ ದೇಶಗಳನ್ನು ಅಭಿನಂದಿಸುತ್ತೇನೆ. ಡೊನಾಲ್ಡ್ ಟ್ರಂಪ್ ಜಗದ ಒಡೆಯ ಅಂತ ಅನ್ಬೋದೇನೋ, ಅವ್ರಿಗೆ ಮಾಲೀಕ, ಅಮೆರಿಕ ಮಾಲೀಕ, ಜಗದ ಮಾಲೀಕ, ಶ್ರೀಮಂತ ದೇಶ. ಇದು ಹೇಳಿದ ತಕ್ಷಣ ನಮ್ಮ ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಇಶಾಕ್ ಢಾರ್ ಅನ್ನುವಂಥವರು ಸಚಿವ ತಕ್ಷಣದಿಂದಲೇ ಜಾರಿಯಾಗುವಂತೆ ಪಾಕಿಸ್ತಾನ ಮತ್ತು ಭಾರತ ಸಂಘರ್ಷ ಶಮನಕ್ಕೆ ಒಪ್ಪಿಕೊಂಡಿವೆ. ಪಾಕಿಸ್ತಾನವು ಎಂದಿಗೂ ಶಾಂತಿಗಾಗಿ ಮತ್ತು ದೇಶದ ಭದ್ರತೆಗಾಗಿ ಹೋರಾಡುತ್ತಲೇ ಬಂದಿದೆ. ಈ ಹೋರಾಟದಲ್ಲಿ ಎಂದಿಗೂ ನಾವು ನಮ್ಮ ಸಾರ್ವಭೌಮತ್ವ ಮತ್ತು ದೇಶದ ಸಮಗ್ರತೆಯ ಕುರಿತು ರಾಜಿ ಮಾಡಿಕೊಂಡಿಲ್ಲ. ಆಯ್ತಪ್ಪ, ಅಡ್ಡಿಲ್ಲ, ಕಡೆಗೆ ಇವ್ರು ಒಪ್ಕೊಂಡ್ರು. ಅಷ್ಟರಲ್ಲಿ ನಮ್ಮ ಮೀಡಿಯಾ ಅಂತ ಶುರು ಮಾಡಿಬಿಡ್ತು, ಪಾಕ್ ಸೋತೋಗ್ಬಿಡ್ತು, ಶರಣಾಗತಾದಂಗೆ ಆಯಿತು, ಸಾಕಾಗಿತ್ತು, ಅದಕ್ಕೆ ಯುದ್ಧ ಬೇಡಾಗಿತ್ತು ಅಂತ ಹೇಳಿ ಶುರು ಮಾಡಿಬಿಟ್ರು. ಅದರಲ್ಲೂ ನಮ್ಮ ಗೋಧಿ ಮೀಡಿಯಾದಂತ ಕೇಳುವಾಗಿಲ್ಲ, ಗೆಲುವು ಸಾಧಿಸಿಬಿಟ್ವಿ ನಾವು ಅಂತ ಹೇಳುವಂಥ ಪ್ರಚಾರ ಅಪಪ್ರಚಾರ ಶುರು. ಇದಕ್ಕೆ ಅನುಕೂಲ ಆಗುವಾಗ ನಮ್ಮ ಎಸ್ ಜಯಶಂಕರ್ ಅವರು, ವಿದೇಶಾಂಗ ಸಚಿವರು, ಗುಂಡಿನ ದಾಳಿ ಮತ್ತು ಸೇವಾ ಕಾರ್ಯಾಚರಣೆಗಳನ್ನು ನಡೆಸಿದರೂ ಭಾರತ ಮತ್ತು ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿವೆ. ಯಾವುದೇ ಸ್ವರೂಪದ ಭಯೋತ್ಪಾದನೆ ಮತ್ತು ಭಯೋತ್ಪಾದನಾ ಕೃತ್ಯಗಳ ಕುರಿತು ಭಾರತ ನಿಲುವು ಯಾವಾಗಲೂ ಅಚ್ಚಲ್ಲ ಮತ್ತು ಈ ಬಗ್ಗೆ ರಾಜಿ ಇಲ್ಲ. ನಮ್ಮ ನಿಲುವು ಮುಂದೆಯೂ ಹೀಗೆ ಇರಲಿದೆ. ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಇವರು ಇನ್ನೊಂದು ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಕೊಟ್ಟರು. ಮಾತ್ರ ಇನ್ನು ಏನಾದರೂ ನಮ್ಮ ಭಾರತ ನೆಲದಲ್ಲೇ ದಾಳಿ ಆದರೆ ನಾವು ಸುಮ್ಮನೆ ಇರೋದು, ಅದು ಯುದ್ಧ ತಿಳ್ಕೊಳ್ತೀವಿ ಅಂತ ಹೇಳಿದರು. ಅಡ್ಡಿಯಲ್ಲಪ್ಪ, ಮತ್ತು ಡೆವಲಪ್ಮೆಂಟ್ ಆಗಿ ತಿಳ್ಕೊಂಡಿದ್ವಿ. ಅದೇ ಕಾಲಕ್ಕೆ ನಮ್ಮ ಮಾರ್ಕೋ ರೂಬಿಯೋ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ, ಅವರೊಂದು ಹೇಳಿದರು, ಕಳೆದ 48 ಗಂಟೆಗಳಲ್ಲಿ ನಾನು ಮತ್ತು ಉಪಾಧ್ಯಕ್ಷ ವ್ಯಾನ್ಸ್ ಅವರು ಭಾರತದ ಪ್ರಧಾನಿ ಮೋದಿ, ಪಾಕಿಸ್ತಾನದ ಪ್ರಧಾನಿ